ಮಗಳ ಕಷ್ಟಗಳು. ಪಕ್ಷಿಗಳ ಊರಿನ ಗಡಿಯಲ್ಲಿ ಚಿಕ್ಕ ಗುಡಿಸಲಿನಲ್ಲಿ ಟುನಿ ಅವಳ ಮಗಳು ಬುಜ್ಜಿಯ ಜೊತೆ ಬಾಳ್ತಾ ಇದ್ಲು. ಟುನಿ ಗುಬ್ಬಚ್ಚಿಯ ಗಂಡ ತನ್ನ ಮಗಳು ಬುಜ್ಜಿ ಹುಟ್ಟಿದ ತಕ್ಷಣ ಮನೆ ಜವಾಬ್ದಾರಿ ತಡ್ಕೊಳಕ್ಕಾಗದೆ ಅವರನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟ. ಆ ದಿನದಿಂದ ಟುನಿ ಒಬ್ಳೇ ಕಷ್ಟಪಟ್ಟು ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅದೇ ಊರಿನಲ್ಲಿದ್ದ ಹೋಟೆಲಲ್ಲಿ ಟುನಿ ಗುಬ್ಬಚ್ಚಿ ಕೆಲಸ ಮಾಡ್ತಾ ಇದ್ಲು. ಬೆಳಗ್ಗೆ 5 ಗಂಟೆಗೆ ಹೋಟೆಲ್ಗೆ ಹೋಗಿ ಅಲ್ಲಿ ಟೀ ಗ್ಲಾಸ್ ತೊಳೆದು ಬರೋರಿಗೆ ಎಲ್ಲರಿಗೂ ಟಿಫನ್ ಕೊಟ್ಟು ಟೇಬಲ್ನ ತೊಳೆದು ರಾತ್ರಿ ತನಕ ಅವಳು ಕೆಲಸ ಮಾಡ್ತಾ ಇದ್ಲು. ಆದ್ರೂ ಅದಕ್ಕೆ ಅವಳ ಯಜಮಾನಿ ಕೊಡುವ ಸಂಬಳ ತುಂಬಾನೇ ಕಡಿಮೆಯಾಗಿತ್ತು. ಅದು ಟುನಿ ಹಾಗೂ ಬುಜ್ಜಿ ಇಬ್ರು ಊಟ ಮಾಡಕ್ಕೇನೆ ಸರಿಯಾಗ್ತಾ ಇತ್ತು. ಆದ್ರೂ ಟುನಿ ಯಾವಾಗ್ಲೂ ನಗ್ನಗ್ತಾ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇದ್ರು. ಅಲ್ಲಿಗೆ ಬರೋ ಕಸ್ಟಮರ್ಸ್ ಎಲ್ರಿಗೂ ಕೂಡ ಟುನಿ ಅಂದ್ರೆ ತುಂಬಾನು ಇಷ್ಟ. ಹೀಗಿರುವಾಗ ಒಂದಿನ ಬೆಳಗ್ಗೆ ಟುನಿ ಮಹಿ ಹದ್ದಿಗೆ ಟೀ ಕೊಡುವಾಗ, ಟುನಿ, ಟೀ ತುಂಬಾ ಚೆನ್ನಾಗಿದೆ. ನೀನು ನಿನ್ ಕೈಯಾರೆ ಹಾಕಿ ತಗೊಂಡ್ ಬಂದ್ ಕೊಟ್ಟೆ ಅಲ್ವಾ, ಅದಕ್ಕೆ ಇಷ್ಟು ಚೆನ್ನಾಗಿರೋದು. ತಗೋ, ಈ ಹಣನ ಟಿಪ್ಸ್ ಆಗಿ ಇಟ್ಕೋ. ಆವಾಗ ಟುನಿ ಗುಬ್ಬಚ್ಚಿ ಆ ಹಣನ ನೋಡಿ, ಬೇಡ ಮಹಿಯವರೇ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಸಾಕು. ಆದ್ರ ಮುಂದ್ಗಡೆ ಈ ಹಣ ಬೇಡ. ನನಗೆ ಕಷ್ಟಪಟ್ಟು ದುಡಿಯೋದೇ ಇಷ್ಟ. ಸುಮ್ಮನೆ ಹಣ ತಗೊಳ್ಳೋದು ಇಷ್ಟ ಇಲ್ಲ. ಈ ಹಣನ ನೀವೇ ಇಟ್ಕೊಳ್ಳಿ. ನಿನ್ನ ಹತ್ರ ಇಷ್ಟ ಆಗಿದ್ದೆ ಈ ಸ್ವಾಭಿಮಾನ. ನಿನ್ನಂಥವ್ರನ್ನ ಈ ಕಾಲದಲ್ಲಿ ನೋಡೋದು ತುಂಬಾನೇ ಕಷ್ಟ. ಟುನಿಗೆ ಕಷ್ಟಪಟ್ಟು ದುಡಿಯೋದು ಇಷ್ಟ. ಯಾರಾದ್ರೂ ಫ್ರೀಯಾಗಿ ಹಣ ಕೊಟ್ರೆ ಯಾವಾಗ್ಲೂ ಅವಳು ತಗೊಳ್ಳಲ್ಲ. ಆದ್ರೆ ಅವಳ ಹಣೆ ಬರಹದಲ್ಲಿ ಬೇರೆ ಬರ್ದಿತ್ತು. ಒಂದಿನ ಬೆಳಗ್ಗೆ ಟುನಿ ಯಾವಾಗ್ಲೂ ತರ ಅವಳ ಹೋಟೆಲ್ಗೆ ಬಂದಾಗ ಅವಳ ಹೋಟೆಲ್ ಮುಚ್ಚಿತ್ತು. ಅಲ್ಲಿ ಯಾರೂನೇ ಇಲ್ಲ. ಯಾಕೆ ಮುಚ್ಚಿದೆ ಅನ್ನೋದು ಟುನಿಗಂತೂ ಅರ್ಥನೇ ಆಗ್ಲಿಲ್ಲ. ಆವಾಗ ಪಕ್ಕದಲ್ಲೇ ಇದ್ದ ಒಬ್ರ ಹತ್ರ ಹೋಗಿ, ಲೂಸಿ, ಅಂಗಡಿ ಯಾಕೆ ಮುಚ್ಚಿದೆ? ನಮ್ಮ ಓನರ್ ಇನ್ನೂ ಬರ್ಲಿಲ್ವಾ? ಅರೇ ಟುನಿ, ನಿನಗೆ ವಿಷಯ ಗೊತ್ತಿಲ್ವಾ? ನಿಮ್ಮ ಓನರ್ಗೆ ಪಟ್ಟಣದಲ್ಲಿ ಏನೋ ಕೆಲಸ ಇದಂತೆ. 1 ವಾರ ಅವ್ರು ಬರೋದಿಲ್ಲ ಅಂತೆ. 1 ವಾರಕ್ಕೆ ಹೋಟೆಲ್ ಮುಚ್ಚೇ ಇರುತ್ತೆ. ಹಾಗಂತ ಲೂಸಿ ಹೇಳಿದಾಗ ಟುನಿಗೆ ಒಂದು ಕ್ಷಣ ಒಂದು ಗುಡುಗು ಅವಳ ತಲೆಯ ಮೇಲೆ ಬಂದು ಬಿದ್ದ ಹಾಗೆ ಇತ್ತು. ಹೃದಯದ ಬಡಿತಾನು ಒಂದು ಕ್ಷಣ ನಿಂತೋಯ್ತು. ಅವಳಿಗೆ ಏನ್ ಮಾಡ್ದಂತ ಗೊತ್ತಿಲ್ಲದೆ ಅವಳು ಆಕಾಶವನ್ನ ನೋಡಿ, ಅಯ್ಯೋ ದೇವ್ರೆ, ಏನೀ ಪರೀಕ್ಷೆ? 1 ವಾರಕ್ಕೆ ಹೋಟೆಲ್ ಇಲ್ಲ ಅಂದ್ರೆ ನಾನು ಏನ್ ಮಾಡೋದು? ದಿನ ಸಂಪಾದನೆ ಮಾಡುವ ಕೂಲಿ ಹಣದಲ್ಲೇ ನಾನು ನನ್ನ ಮಗಳು ಇಬ್ರು ಹೊಟ್ಟೆ ತುಂಬ ಊಟ ಮಾಡ್ತಿದ್ದಿದ್ದು. ಇವಾಗ ಅದನ್ನೂ ಇಲ್ಲ ಅಂದ್ರೆ ನನ್ನ ಮಗಳಿಗೆ ನಾನು ಏನ್ ಕೊಡೋದು? 1 ವಾರ ಆ ಚಿಕ್ಕ ಜೀವ ಹಸುವಿಂದ ಹೇಗಿರುತ್ತೆ? ಯಾಕೆ ನನಗ್ ಮಾತ್ರ ಇಷ್ಟು ಕಷ್ಟಗಳನ್ನ ಕೊಡ್ತಾ ಇದೀಯಾ? ಹಾಗಂತ ಟುನಿ ಬೇಜಾರ್ ಮಾಡ್ಕೊಂಡು ಊರೆಲ್ಲ ತಿರುಗಾಡ್ತಾ ಇದ್ಲು. ಎಲ್ಲಾದ್ರೂ ಏನಾದ್ರೂ ಕೆಲಸ ಸಿಗುತ್ತಾ ಅಂತ. ಅವಳು ಆ ದಿನ ಚೋಟಿಗಿಳಿಯ ಅಂಗಡಿಗೆ ಹೋಗಿ, ಚೋಟು ಅಕ್ಕ, ನಿನ್ನ ಅಂಗಡಿಲಿ ಏನಾದ್ರೂ ಕೆಲಸ ಇದ್ರೆ ಕೊಡ್ತೀಯಾ? ನಾನು ಎಲ್ಲ ವಸ್ತುಗಳನ್ನ ತೆಗ್ದಿಡ್ತೀನಿ, ಹಾಗೇನೆ ಎಲ್ಲ ಜಾಗನೂ ಕ್ಲೀನ್ ಮಾಡ್ತೀನಿ. ಅಯ್ಯೋ ಟುನಿ, ನಂದು ಚಿಕ್ಕ ಅಂಗಡಿ, ಇಲ್ಲಿ ನನಗೆ ಕೆಲಸ ಇಲ್ಲ. ಇದರಲ್ಲಿ ನಿನಗೆಲ್ಲಿಂದ ಕೆಲಸ ಕೊಡೋದು? ಬೇರೆ ಎಲ್ಲಾದ್ರೂ ಹೋಗಿ ಕೆಲಸ ಕೇಳು ಟುನಿ. ಹಾಗಂತ ಚೋಟು ಹೇಳಿದಾಗ ಟುನಿ ಎಲ್ಲರ ಹತ್ರನೂ ಕೆಲಸ ಕೇಳಿದ್ಲು. ಆದ್ರೆ ಯಾರೂ ಕೆಲಸ ಕೊಟ್ಟಿಲ್ಲ. ಆ ದಿನ ರಾತ್ರಿ ಸಮಯ ಟುನಿ ಕೆಲ್ಸಾನೂ ಇಲ್ಲದೆ ಕೈಯಲ್ಲಿ ಹಣನೂ ಇಲ್ಲದೆ ಮನೆಗೆ ನಿರಾಶೆಯಿಂದ ಬಂದ್ಲು. ಆವಾಗ ಬುಜ್ಜಿ ಗುಬ್ಬಚ್ಚಿ ಮನೆ ಹೊರಗಡೆ ತಾಯಿಗೋಸ್ಕರನೇ ಕಾಯ್ತಾ ಇದ್ಲು. ತಾಯಿ ಬಂದ ತಕ್ಷಣ ಅವಳ ತಾಯಿನ ಹೋಗಿ ತಬ್ಬಿ ಹಿಡ್ಕೊಂಡು, ಅಮ್ಮ ಬಂದ್ಯಾ? ನಿನಗೋಸ್ಕರನೇ ನಾನು ಆವಾಗ್ಲಿಂದ ಕಾಯ್ತಾ ಇದ್ದೆ. ಮಧ್ಯಾಹ್ನನೇ ಮನೇಲಿ ಊಟ ಇಲ್ಲಮ್ಮ ತಿನ್ನಕ್ಕೆ. ನನಗ್ ತುಂಬಾ ಹೊಟ್ಟೆ ಹಸ್ವಾಗ್ತಾ ಇದೆ ಅಮ್ಮ. ಬೇಗ ಹೋಗಿ ನನಗೋಸ್ಕರ ಬೇಳೆ ಸಾಂಬಾರ್ ಅನ್ನ ಮಾಡಿ ಬಿಸಿ ಬಿಸಿ ತಗೊಂಡ್ ಬಾಮ್ಮ. ಟುನಿಗೆ ತನ್ನ ಮಗಳು ಕೇಳಿದನ್ನ ನೋಡಿ ಏನು ಉತ್ತರ ಕೊಡೋದು ಅಂತ ಅರ್ಥ ಆಗ್ಲೇ ಇಲ್ಲ. ಅವಳಿಗೆ ಮನಸ್ಸೆಲ್ಲ ತುಂಬಾ ನೋವಾಗ್ತಾ ಇತ್ತು. ಆದ್ರೂ ಕೂಡ ಆ ದಿನ ಅವಳು ಪಟ್ಟ ಕಷ್ಟನ ತನ್ನ ಮಗಳ ಹತ್ರ ಹೇಳಕ್ಕೆ ಅವಳಿಗೆ ಇಷ್ಟ ಇಲ್ಲ. ಆದ್ರಿಂದ ಅವಳು ಕಣ್ಣೀರನ್ನ ಒರೆಸ್ಕೊಂಡು ಮುಖದಲ್ಲಿ ನಗುತ್ತಾ, ಬುಜ್ಜಿ, ತುಂಬಾ ಹಸ್ವಾಗ್ತಾ ಇದೆಯಾ? ನೀನ್ ಇಲ್ಲೇ ಕೂತ್ಕೊಂಡಿರು. ನಾನು ಬೇಗ ಮನೆಯೊಳಗಡೆ ಹೋಗಿ ನಿನಗೆ ಬೇಳೆ ಸಾರು ಅನ್ನ ಮಾಡಿ ತಗೊಂಡ್ ಬರ್ತೀನಿ. ಸ್ವಲ್ಪ ಹೊತ್ತಲ್ಲಿ ಬೇಗ ರೆಡಿ ಆಗುತ್ತೆ. ಹಾಗಂತ ಹೇಳಿ ಟುನಿ ಒಳಗಡೆ ಹೋದ್ಲು. ಅಲ್ಲಿ ಖಾಲಿ ಡಬ್ಬಿಗಳು ಮಾತ್ರ ಇತ್ತು. ಒಲೆ ಕಚ್ಚಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರ್ ಹಾಕಿ ಚಮಚ ಇಟ್ಟು ತಿರುಗಿಸ್ತಾ ಇದ್ಲು. ಆ ಶಬ್ದ ಕೇಳಿದ್ರೆ ಒಳಗಡೆ ಅಮ್ಮ ಅಡಿಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬುಜ್ಜಿ ನಂಬೋದಕ್ಕೋಸ್ಕರ. ಆದ್ರೆ ಟುನಿಗೆ ಏನ್ ಮಾಡ್ದು ಅಂತ ಅರ್ಥ ಆಗದೆ ಅವಳು ಯೋಚನೆ ಮಾಡ್ತಾ ಇದ್ಲು. ಅಯ್ಯೋ ದೇವ್ರೆ, ಬರೀ ನೀರನ್ನ ಕುದಿಸ್ತಾ ಇದ್ದೀನಿ. ಹೊರಗಡೆ ನನ್ನ ಮಗಳು ನಾನು ಅನ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ. ಇವಾಗ ಏನ್ ಮಾಡೋದು? ಬರೀ ನೀರಲ್ಲಿ ಹೊಟ್ಟೆ ಹಸುವು ಸರಿ ಹೋಗುತ್ತಾ ಏನೋ? ದೇವ್ರೆ, ಇವಾಗ ನನ್ನ ಮಗಳಿಗೆ ಊಟಕ್ಕೆ ನಾನು ಏನ್ ಮಾಡೋದು? ನೀರು ಕುದಿತಾ ಇತ್ತು. ಟುನಿಯ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆವಾಗ ಟುನಿ ಅವಳ ಮನಸ್ಸಲ್ಲಿ, ಒಂದ್ ವೇಳೆ ಅಕ್ಕದ ಪಕ್ಕದ ಮನೆಯವ್ರ ಹತ್ರ ಕೇಳಿದ್ರೆ 1 ಹಿಡಿ ಅಕ್ಕಿನಾದ್ರೂ ಕೊಡ್ತಾರೆ ಅಲ್ವಾ? ನನ್ನ ಮಗಳಿಗೆ ಅದು ಸಾಕು. ಹಾಗಂತ ಹೇಳಿ ಹೊರಗಡೆ ಬಂದು, ಬುಜ್ಜಿ, ಸಾರ್ ತಯಾರಾಗ್ತಾ ಇದೆ. ಸ್ವಲ್ಪ ಉಪ್ಪು ಕಡಿಮೆ ಇದೆ. ನಾನು ಪಕ್ಕದ ಮನೇಲಿ ಹೋಗಿ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿಯಮ್ಮ, ಸ್ವಲ್ಪ ಬೇಗ ಬಾ. ಟುನಿ ಯೋಚನೆ ಮಾಡ್ಕೊಂಡೇ ಹೋದ್ಲು. ಮೊದಲು ಅವಳು ಹೋಗಿದ್ದು ಚೋಟಿಗಿಳಿಯ ಮನೆಗೆ. ಚೋಟು ಮನೆಯ ಬಾಗಿಲನ್ನ ತಟ್ಟದ್ಲು. ಆವಾಗ ಚೋಟಿಗಿಳಿ ಹೊರಗಡೆ ಬಂದ್ಲು.
ಅರೆ ಟುನಿ, ಏನು ಈ ಸಮಯದಲ್ಲಿ? ಚೋಟು ಅಕ್ಕ, ನನ್ನ ಮನೇಲಿ ಅಕ್ಕಿ ಕೂಡ ಇಲ್ಲ. ನನ್ನ ಮಗಳು ಹಸುವು ಅಂತ ಹೇಳ್ತಾ ಇದ್ದಾಳೆ. ಒಂದು ಹಿಡಿ ಅಕ್ಕಿ ಇದ್ರೆ ಕೊಡಕ್ಕ. ನನ್ನ ಓನರ್ ಬಂದ್ಮೇಲೆ ಹಣ ಕೇಳಿ ನಿನಗೆ ಅಕ್ಕಿನ ವಾಪಸ್ ಕೊಟ್ಬಿಡ್ತೀನಿ. ಆವಾಗ ಚೋಟು ಕೋಪದಿಂದ, ಟುನಿ, ನಿನಗೆ ಬುದ್ಧಿ ಇದೆಯಾ? ಬೆಳಿಗ್ಗೆ ಅಂಗಡಿಗೆ ಬಂದು ಕೆಲಸ ಬೇಕು ಅಂತ ಕೇಳಿದೆ, ಈ ಸಮಯದಲ್ಲಿ ಬಂದು ಅಕ್ಕಿ ಬೇಕು ಅಂತ ಕೇಳ್ತಾ ಇದೀಯಾ? ಬುದ್ಧಿರ ಯಾರಾದ್ರನಾದ್ರೂ ಈ ಸಮಯದಲ್ಲಿ ಅಕ್ಕಿ ಕೊಡ್ತಾರಾ? ಹೋಗು. ಹಾಗಂತ ಹೇಳಿ ಚೋಟು ಮನೆ ಬಾಗಿಲು ಹಾಕಿದ್ಲು. ಟುನಿಗೆ ತುಂಬಾನೇ ಅವಮಾನ ಆಯ್ತು. ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಅವಳು ಕುಹು ಬಾತು ಮನೆಗೆ ಹೋದ್ಲು. ಆವಾಗ ಕುಹು ಹತ್ರ, ಕುಹು, ಒಂದ್ ಹಿಡಿ ಅಕ್ಕಿ ಇದ್ರೆ ಕೊಡು, ನಿನಗೆ ನಾನು ಆಮೇಲೆ ವಾಪಸ್ ಕೊಡ್ತೀನಿ. ಅಯ್ಯೋ ಟುನಿ, ನನ್ನ ಹತ್ರ ಅಕ್ಕಿ ಇರಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಬೇರೆ ಯಾರ ಹತ್ರನಾದ್ರೂ ಹೋಗಿ ಕೇಳು ಟುನಿ. ಹಾಗೆ ಟುನಿ ಎಲ್ಲರ ಹತ್ರನೂ ಕೇಳಿ ಸಿಗಲ್ಲ ಅನ್ನೋದ್ರಿಂದ ಬೇರೆ ದಾರಿ ಇಲ್ಲದೆ ಚಿಚುಕಾಗಿಯೇ ಮನೆಗೆ ಹೋದ್ಲು. ಚಿಚು ದೊಡ್ಡ ಶ್ರೀಮಂತೆ, ಅವಳದು ದೊಡ್ಡ ಮನೆ, ಖಂಡಿತ ಅಲ್ಲಿ ಇರುತ್ತೆ ಅಂತ ಅವಳಿಗೆ ಗೊತ್ತು. ಆದ್ರಿಂದ ಮನೆ ಬಾಗಿಲು ಬಡ್ದು, ಚಿಚು ಅಕ್ಕ ಹಾಗಂತ ಕರೆದಾಗ ಚಿಚು ಹೊರಗಡೆ ಬಂದು, ಯಾರದೋ ಈ ಸಮಯದಲ್ಲಿ ತೊಂದರೆ ಕೊಟ್ಕೊಂಡು? ಅರೇ ಟುನಿ, ನೀನಾ? ಏನೋ ನನ್ನ ಮನೆ ಹೊರಗಡೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಚಿಚು ಅಕ್ಕ, ಕೋಪ ಮಾಡ್ಕೋಬೇಡ, ನನಗೆ ಕೆಲಸ ಇಲ್ಲ. 1 ವಾರಕ್ಕೆ ನಮ್ಮ ಓನರ್ ಪಟ್ನಕ್ಕೆ ಹೋಗಿದ್ದಾರೆ. ಅದಕ್ಕೆ ಮನೇಲಿ 1 ಹಿಡಿ ಅಕ್ಕಿ ಕೂಡ ಇಲ್ಲ. ನನ್ನ ಮಗಳು ಹಸುವಿಂದ ಕಷ್ಟಪಡ್ತಾ ಇದ್ದಾಳೆ. 1 ಹಿಡಿ ಅಕ್ಕಿ ಇದ್ರೆ ಕೊಡಿ, ನಿಮ್ಮ ಮನೇಲಿ ಕೆಲಸ ಮಾಡಿ ಆದ್ರೂ ವಾಪಸ್ ಕೊಡ್ತೀನಿ. ಆವಾಗ ಚಿಚುಕಾಗಿ ತುಂಬಾ ಕೋಪದಿಂದ, ಏನೋ ನನ್ನ ಮನೇಲಿ ಕೆಲಸ ಮಾಡ್ತೀಯಾ, ಅದಕ್ಕೆ ಅಕ್ಕಿ ಕೊಡ್ಬೇಕಾ? ನಿನ್ನಂತವ್ರನ್ನ ನನ್ನ ಮನೆಯೊಳಗಡೆ ಬಿಡ್ತೀನಿ ಅಂತ ಯಾರು ಹೇಳಿದ್ರು ನಿನ್ನ ಹತ್ರ? ನೀವೆಲ್ರೂ ದರಿದ್ರ ಹಿಡ್ದಿರೋರು, ನಿಮ್ಮನ್ನೆಲ್ಲ ಮನೆಯೊಳಗಡೆಲ್ಲ ಬಿಡಬಾರ್ದು. ಅಕ್ಕಿ ಇಲ್ಲ ಏನಿಲ್ಲ, ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡೋ. ಅಯ್ಯೋ ಅಕ್ಕ, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡಿ. 1 ಹಿಡಿ ಅಕ್ಕಿ, ಇಲ್ಲಾದ್ರೆ ಹಳೆ ಅನ್ನ ಇದ್ರನಾದ್ರೂ ಕೊಡಿ. ಓ, ಕೊನೆಗೆ ಭಿಕ್ಷೆ ಬೇಡಕ್ಕೆ ಬಂದಿದೀಯ ನೀನು? ನಿನ್ನಂತವಳು ನಮ್ಮೂರಿನಲ್ಲಿ ಇರ್ಲೇಬಾರ್ದು. ನಾಳೆನೆ ನಮ್ಮೂರಿನ ಮುಖ್ಯಸ್ಥರಾದ ಮಹಿ ಹದ್ದಿನ ಹತ್ರ ಹೇಳಿ, ಇಂತಹ ಭಿಕ್ಷುಕರು ಇರೋ ಜಾಗದಲ್ಲಿ ನನ್ನಿಂದ ಇರಕ್ಕಾಗಲ್ಲ ಅಂತ ಹೇಳಿದ್ರೆ ಅವರೇ ನಿನ್ನ ಊರಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಆವಾಗ ನೀನು ನಿನ್ ಮಗಳು ಹೊರಗಡೆ ಹೋಗ್ಬೇಕು ಅಷ್ಟೇ. ಆವಾಗ ಟುನಿ ಹೆದ್ರಿ, ಅಯ್ಯೋ ಅಕ್ಕ, ನೀವು ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರೀತಿ ಕಷ್ಟ ಮಾತ್ರ ಕೊಡ್ಬೇಡಿ. ಈ ಊರನ್ನ ಬಿಟ್ಬಿಟ್ಟು ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗೋದಕ್ಕ? ನಾನು ಹೋಗ್ಬಿಡ್ತೀನಕ್ಕ, ನೀವು ಕೋಪ ಮಾಡ್ಕೊಳ್ಬೇಡಿ. ತಾಯಿಯ ಹಿಂದ್ಗಡೆನೆ ಬಂದ ಬುಜ್ಜಿಗುಬ್ಬಚ್ಚಿ ಅಲ್ಲಿ ನಡೆದಿದ್ದೆಲ್ಲಾನು ನೋಡಿ ತುಂಬಾನೇ ಬೇಜಾನ್ ಮಾಡ್ಕೊಂಡ್ಲು. ಚಿಚುಕಾಗಿ ಅಹಂಕಾರದಿಂದ ಮಾತಾಡಿದ್ದು. ಅವಳ ಮುಂದ್ಗಡೆ ಕೈಕೊಂಡು ನಿಂತ್ಕೊಂಡಿರುವ ತನ್ನ ತಾಯಿನ ನೋಡಿ ಅವಳ ಹೃದಯ ಚೂರ್ ಆಯ್ತು. ಆ ದೃಶ್ಯವನ್ನ ಅವಳಿಂದ ನೋಡಕ್ಕಾಗ್ಲೇ ಇಲ್ಲ. ಚಿಚುಕಾಗೆ ಬಾಗಿಲು ಹಾಕೊಂಡು ಒಳಗಡೆ ಹೋದ್ಲು. ಪಾಪ ಅವಮಾನ ತಡ್ಕೊಳಕ್ಕಾಗದೆ ಟುನಿ ಅಲ್ಲೇ ಬಿದ್ದು ಅಳ್ತಾ ಇದ್ಲು. ಆವಾಗ ತಕ್ಷಣ ಬುಜ್ಜಿ ತಾಯಿ ಹತ್ರ ಬಂದು, ಅಮ್ಮ ಹಾಗಂತ ಕರೆದಾಗ ಬುಜ್ಜಿನ ನೋಡಿದ ಟುನಿ, ಅಯ್ಯೋ ಬುಜ್ಜಿ, ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ನಿನ್ನ ಮನೇಲಿ ತಾನೇ ಇರಕ್ಕೆ ಕೇಳಿದೆ. ಆವಾಗ ಟುನಿ ತಾಯಿ ಹತ್ರ, ಅಮ್ಮ ಯಾಕಮ್ಮ ಅವ್ರ ಹತ್ರ ಕೈ ಕಟ್ಕೊಂಡು ಭಿಕ್ಷೆ ಬಿಡ್ತಾ ಇದೀಯ ನೀನು? ನನ್ನ ಹತ್ರ ವಿಷಯ ಹೇಳಿದಿದ್ರೆ ನಾನು ಹಸ್ವಿಲ್ಲ ಅಂತ ಹೇಳ್ತಿದ್ದೆ ತಾನೆ. ನೀರ್ ಕುಡ್ಕೊಂಡು ಇರಕ್ಕಾಗಲ್ವ ಇವತ್ತೊಂದಿನ? ಬಾ ಅಮ್ಮ, ಮನೆಗೆ ಹೋಗೋಣ. ಯಾರ ಹತ್ರನೂ ಭಿಕ್ಷೆ ಬೇಡ್ಬೇಡ ಅಮ್ಮ. ಆವಾಗ ಟುನಿ, ನನ್ನ ಮುದ್ದು ಮಗಳು ಹಸುವನ್ನ ತೀರ್ಸಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಮ್ಮ. ನೀನು ಹಸುವಿಂದ ಹೇಗ್ ಮಲಗ್ತೀಯ ಹೇಳು? ನಾನು ಹಸುವಾಗ್ತಿದೆ ಅಂತ ಹೇಳ್ದೆ ನಿಜಾನೇ, ಆದ್ರೆ ಅದಕ್ಕೋಸ್ಕರ ನಮ್ಮಮ್ಮ ಯಾರ ಮುಂದೆನೇ ನಿಂತು ಅವಮಾನ ಪಡ್ಬಾರ್ದಮ್ಮ. ನನಗೆ ನನ್ನ ಹಸುವಿಗಿಂತ ನಮ್ಮಮ್ಮ ತುಂಬಾ ಮುಖ್ಯ ಅಮ್ಮ. ಬಾಮ, ನೀರ್ ಕುಡ್ಕೊಂಡು ಇವತ್ತೊಂದಿನ ಇದ್ಬಿಡೋಣ. ಮಗಳು ಹೇಳಿದ ಮಾತಿಗೆ ಟುನಿಗುಬ್ಬಚ್ಚಿ ಆಶ್ಚರ್ಯದಿಂದ, ಅಯ್ಯೋ ನನ್ನ ಮಗಳೇ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನಿಂದ ನಿನಗೆ ಎಷ್ಟು ಕಷ್ಟ ಬಂತಲ್ವಾ? ಹಾಗಂತ ಮಗಳನ್ನ ತಬ್ಬಿ ಹಿಡ್ಕೊಂಡ್ಲು. ಅವರಿಬ್ರು ಮನೆಗ್ ಬಂದು ಆ ದಿನ ರಾತ್ರಿ ಬರೀ ನೀರ್ ಮಾತ್ರ ಕುಡಿದು ಮಲಗಿದ್ರು. ಆದ್ರೆ ಅವ್ರಿಗೆ ನಿದ್ರೆ ಅಂತೂ ಬರ್ಲೇ ಇಲ್ಲ. ಬುಜ್ಜಿಗುಬ್ಬಚ್ಚಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ನಮ್ಮಮ್ಮ ಈ ರೀತಿ ಕಷ್ಟ ಪಡ್ಬಾರ್ದು, ನಾನೇನಾದ್ರೂ ಒಂದು ಮಾಡ್ಲೇಬೇಕು. ನಮ್ಮಮ್ಮ ಯಾವಾಗ್ಲೂ ಕಷ್ಟ ಪಡ್ಲೇಬಾರ್ದು. ಮರುದಿನ ಬೆಳಿಗ್ಗೆ ಟುನಿಗುಬ್ಬಚ್ಚಿ ಎದ್ದು ನೋಡಿದಾಗ ಪಕ್ಕದಲ್ಲಿ ಮಲಗಿದ್ದ ಬುಜ್ಜಿ ಅಲ್ಲಿ ಇಲ್ಲ. ಬುಜ್ಜಿ ಬೆಳಗ್ಗೆನೆ ಎದ್ದು ಆ ಊರಿನಲ್ಲಿರುವ ಮಾರ್ಕೆಟ್ಗೆ ಹೋಗಿ ಮೂಟೆ ಹೊರೋರ ಹತ್ರ ನನ್ಗೇನಾದ್ರೂ ಕೆಲ್ಸ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ಲು. ಅಂಕಲ್, ಏನಾದ್ರೂ ಕೆಲ್ಸ ಇದ್ರೆ ಕೊಡ್ತೀರಾ? ನೀವ್ ಏನ್ ಕೆಲ್ಸ ಕೊಟ್ರೋ ನಾನು ಅದನ್ನ ಮಾಡ್ತೀನಿ. ನೀನಾ? ನೀನ್ ಚಿಕ್ಕ ಹುಡುಗಿ, ನಿನ್ನಿಂದ ಏನ್ ಮಾಡಕ್ಕಾಗತ್ತೆ? ಹೋಗಿ ಆಟಾಡು ಹೋಗೋ. ಹಾಗೆ ಚಿಕ್ಕ ಹುಡುಗಿ ಅಂತ ಯಾರು ಬುಜ್ಜಿಗೆ ಕೆಲ್ಸ ಕೊಡ್ಲಿಲ್ಲ. ಬುಜ್ಜಿ ಬೇಜಾರಿಂದ ದೂರ ಹೋಗಿ ಕೂತ್ಕೊಂಡಿದ್ಲು. ಆವಾಗ್ಲೇ ಆ ಊರಿನಲ್ಲಿದ್ದ ಲೂಸಿ ಪಾರಿವಾಳ ಕಾರಲ್ಲಿ ಬಂದು ಅಲ್ಲಿ ಇಳ್ದ. ಅವನವನ ರೈಸ್ ಮಿಲ್ ಅಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಕೆಲ್ಸ ಕೊಡ್ತಾ ಇದ್ದ. ಈ ಮೂಟೆಗಳನ್ನೆಲ್ಲ ತಗೊಂಡು ಹೋಗಿ ರೈಸ್ ಮಿಲ್ ಅಲ್ಲಿ ಇಡಿ, ಬೇಗ ಕೆಲ್ಸ ಆಗ್ಬೇಕೋ. ಆವಾಗ ಬುಜ್ಜಿ ಅದನ್ನ ನೋಡಿ ತಕ್ಷಣ ಲೂಸಿಯ ಹತ್ತಿರ ಬಂದು, ಅಂಕಲ್, ನನ್ನ ಹೆಸರು ಬುಜ್ಜಿ, ನಾನು ಟುನಿಗುಬ್ಬಚ್ಚಿ ಮಗಳು. ಆವಾಗ ಲೂಸಿ ಸಂತೋಷದಿಂದ, ಓ ಟುನಿ ಮಗ್ಳ ನೀನು? ಹೇಳ್ ಬುಜ್ಜಿ, ಚಾಕ್ಲೇಟ್ ಏನಾದ್ರೂ ಬೇಕಾ? ಇಲ್ಲ ಅಂಕಲ್,
ನನಗೆ ಕೆಲಸ ಬೇಕು. ಆವಾಗ ಲೂಸಿ ಆಶ್ಚರ್ಯದಿಂದ, ಏನು ಕೆಲಸ ಬೇಕಾ ನಿನಗೆ? ಸ್ಕೂಲ್ ಇಲ್ವಾ ಬುಜ್ಜಿ? ಆವಾಗ ಬುಜ್ಜಿ ಹೇಳುತ್ತಾ, ಇಲ್ಲ ಅಂಕಲ್, ನಮ್ಮಮ್ಮನಿಗೆ ಕೆಲಸ ಇಲ್ಲ. ನಿನ್ನೆ ನಾವಿಬ್ರು ಹಸುವಿಂದಾನೇ ಮಲಗಿದ್ವಿ. ನಿನ್ನೆ ನಮ್ಮಮ್ಮ ನನಗೋಸ್ಕರ ಎಲ್ಲರ ಹತ್ರನೂ ಹೋಗಿ ಸ್ವಲ್ಪ ಊಟ ಇದ್ರೆ ಕೊಡಿ ಅಂತ ಕೇಳಿದ್ರು. ಆದ್ರೆ ಎಲ್ರು ನಮ್ಮಮ್ಮನ ಅವಮಾನ ಮಾಡಿದ್ರು. ಅದ್ರಲ್ಲಿ ಚಿಚ್ಚು ಆಂಟಿ ನಮ್ಮಮ್ಮನ ಊರನ್ ಬಿಟ್ಟು ಕಳಿಸ್ಬಿಡ್ತೀನಿ ಅಂತ ಬೆದರಿಸಿದ್ರು. ನನಗೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ನಾನೇನಾದ್ರೂ ಕೆಲ್ಸಕ್ಕೆ ಹೋಗಿ ಅಮ್ಮನಿಗೆ ಹಣ ಸಂಪಾದನೆ ಮಾಡಿ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾದ್ರೂ ಕೆಲಸ ಇದ್ರೆ ಕೊಡು ಅಂಕಲ್. ಹಾಗಂತ ಬುಜ್ಜಿ ಹೇಳಿದನ್ನ ಕೇಳಿ ಲೂಸಿ ಪಾರಿವಾಳಕ್ಕೆ ಬೇಜಾರಾಯಿತು. ಇಷ್ಟು ಚಿಕ್ಕ ವಯಸ್ಸಲ್ಲಿ ತನ್ನ ತಾಯಿಯ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರುವ ಬುಜ್ಜಿನ ನೋಡಿ ಅವನು ತುಂಬಾನೇ ಸಂತೋಷಪಟ್ಟ. ಆದ್ರೆ ಚಿಚುಕಾಗಿ ಹೇಳಿದಕ್ಕೆ ಅವನಿಗೆ ತುಂಬಾ ಕೋಪ ಬಂತು. ಆ ಚಿಚು ಯಾರು? ಅವಳಿಗೆ ಎಷ್ಟು ಅಹಂಕಾರ ಇದ್ದಿದ್ರೆ ಈ ರೀತಿ ಎಲ್ಲ ಹೇಳ್ತಾ ಇರ್ತಾಳೆ ಅವಳು. ಸರಿ, ನೀನೊಂದ್ ಮಾಡು, ನಿಮ್ಮಮ್ಮನ ಕರ್ಕೊಂಡ್ ಬಾ. ನಿನಗ್ ಮಾತ್ರ ಅಲ್ಲ, ನಿಮ್ಮಮ್ಮನಿಗೂ ಕೆಲ್ಸ ಇದೆ, ನನ್ನ ರೈಸ್ ಮಿಲ್ಲಲ್ಲಿ ಮ್ಯಾನೇಜರ್ ಕೆಲ್ಸ. ಆವಾಗ ಬುಜ್ಜಿ ಅದನ್ ಕೇಳಿ, ಏನು, ನನಗೂ ನಮ್ಮ ಅಮ್ಮನಿಗೂ ಇಬ್ರಿಗೂ ಕೆಲ್ಸ ಇದೆಯಾ? ಹೌದ್ ಬುಜ್ಜಿ, ರೈಸ್ ಮಿಲ್ಲಲ್ಲಿ ನಿಮ್ಮಮ್ಮ ಲೆಕ್ಕ ಎಲ್ಲ ನೋಡ್ಕೊಂಡು ಮ್ಯಾನೇಜರ್ ಕೆಲ್ಸ ಮಾಡ್ಲಿ. ಅವ್ರಿಗೆ ಒಳ್ಳೆ ಸಂಬಳನೇ ಕೊಡ್ತೀನಿ. ಸಂಜೆ ಸಮಯ ಸ್ಕೂಲ್ ಬಿಟ್ಮೇಲೆ ನೀನು ನನ್ ಮನೇಲಿ ಬಂದು ಕೆಲ್ಸ ಮಾಡು, ನಿನಗೂ ಸಂಬಳ ಕೊಡ್ತೀನಿ. ಇಬ್ರು ಖುಷಿ ಖುಷಿಯಾಗಿರ್ಬೋದಲ್ವಾ? ಬುಜ್ಜಿ ಅದನ್ನು ಕೇಳಿ ತುಂಬಾನೇ ಸಂತೋಷದಿಂದ ತಕ್ಷಣ ಅಲ್ಲಿಂದ ಮನೆಗೆ ಹೋಗಿ ತಾಯಿ ಹತ್ರ ವಿಷಯ ಹೇಳಿ ತಾಯಿನ ಕರ್ಕೊಂಡು ಲೂಸಿ ಪಾರಿವಾಳದ ರೈಸ್ ಮಿಲ್ ಹತ್ರ ಬುಜ್ಜಿ ಬಂದ್ಲು. ಲೂಸಿ ಅವರೇ, ನಿಮಗೆ ತುಂಬಾ ಧನ್ಯವಾದ. ನೀವು ನಮ್ಮ ಪಾಲಿಗೆ ದೇವ್ರ ತರ. ನಾನಲ್ಲ ಟೋನಿ, ನಿನಗೆ ದೇವ್ರು ಕೊಟ್ಟಿರುವ ಮಗಳು ನಿನ್ನ ಮಗಳು. ಅವಳಿಂದಾನೆ ನಿನಗೂ ಕೆಲಸ ಸಿಕ್ಕಿದ್ದು. ನಾಳೆಯಿಂದ ಬೇಗ ಕೆಲ್ಸಕ್ಕೆ ಬಂದ್ಬಿಡೋ. ಹಾಗೆ ಆ ದಿನದಿಂದ ಟೋನಿಗುಬ್ಬಚ್ಚಿ ಲೂಸಿ ಪಾರಿವಾಳದ ರೈಸ್ ಮಿಲ್ಲಲ್ಲಿ ಲೆಕ್ಕ ನೋಡ್ಕೊಂಡು ಮ್ಯಾನೇಜರ್ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ಲು. ಹಾಗೇನೆ ಸಂಜೆ ಸಮಯ ಸ್ಕೂಲ್ ಬಿಟ್ಟು ಬಂದ್ಮೇಲೆ ಬುಜ್ಜಿ ಲೂಸಿ ಪಾರಿವಾಳದ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ಲು. ಹಾಗೆ ತಾಯಿ ಮಗಳು ಇಬ್ರು ಕಷ್ಟಪಟ್ಟು ದುಡಿತಾ ಇದ್ರು. ಈ ವಿಷಯ ಚಿಚಿಗೆ ತಿಳಿದಾಗ ಅವಳು ತುಂಬಾನು ಆಶ್ಚರ್ಯಪಟ್ಲು. ಇಲ್ಲಿವರೆಗೂ ಅವಳು ಮಾಡಿದ್ದಕ್ಕೆ ಟೋನಿ ಒಂದ್ ಮಾತು ಕೂಡ ಅವಳನ್ನ ಹೇಳಲೇ ಇಲ್ಲ. ಆದ್ರೆ ಅವಳ ವಿಜಯದಿಂದ ಅವಳಿಗೆ ಉತ್ತರನ ಕೊಟ್ಟಿದ್ಲು. ಟೋನಿ ಹಾಗೂ ಬುಜ್ಜಿ ಇಬ್ರು ಕಷ್ಟಪಟ್ಟು ದುಡಿದು ಈ ದಿನ ಅವರ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಸಂತೋಷವಾಗಿ ಊಟ ಮಾಡ್ತಾ ಇದ್ರು. ಆ ದಿನ ರಾತ್ರಿಯ ಸಮಯ. ಊರೇ ನಿಶಬ್ದವಾಗಿದ್ದ ಆ ಸಮಯದಲ್ಲಿ ಟೋನಿಗುಬ್ಬಚ್ಚಿ ಹಾಗೂ ಲೂಸಿ ಪಾರಿವಾಳ ಟೋನಿಯ ಮನೆ ಮುಂದ್ಗಡೆ ನಿಂತ್ಕೊಂಡು ಏನೇ ಬೇಜಾರಿಂದ ಮಾತಾಡ್ತಿದ್ದಾಗ ಅವರ ದೃಷ್ಟಿ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗೆಯ ಮೇಲೆ ಹೋಯಿತು. ಟೋನಿ ನೋಡು, ಈ ಸಮಯದಲ್ಲಿ ಅವಳು ಎಲ್ಲಿಗೋಗ್ತಾ ಇದ್ದಾಳೆ? ಏನೋ ಖಂಡಿತ ಇದೆ ಅಲ್ವಾ? ಹಾ ಹೌದು, ನನಗೂ ಕೂಡ ಇದೇ ಸಂಶಯ ಇದೆ. ಅವಳು ದಿನ ರಾತ್ರಿ ಎಲ್ಲಿಗೋ ಹೋಗ್ತಾ ಇದ್ದಾಳೆ. ಇವತ್ತು ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ, ಇದೆಲ್ಲಾನು ಇವತ್ತು ನಾವು ಕಂಡು ಹಿಡಿಲೇಬೇಕು ಲೂಸಿ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಹಿಂದ್ಗಡೆನೆ ಲೂಸಿ ಹಾಗೂ ಟೋನಿ ಇಬ್ರು ಹೋದ್ರು. ಅವರಿಗೆ ಚಿಚುವಿನ ಮೇಲೆ ಏನ್ ಸಂದೇಹ, ಯಾಕೆ ಅವಳನ್ನ ಗೊತ್ತಿಲ್ಲದೆ ಫಾಲೋ ಮಾಡ್ತಾ ಇದ್ದಾರೆ, ಇದೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಕಥೆಯೊಳಗಡೆ ಹೋಗಿ ನೋಡ್ಬೇಕು. ಕೆಲವು ವಾರಗಳ ಹಿಂದೆ ಆ ಊರಿನಲ್ಲಿರುವ ಮಹಿ ಹದ್ದು ಚೆನ್ನಾಗಿ ಓದಿದ್ಲು. ಅವಳು ಟೋನಿಯ ಬಾಲ್ಯ ಗೆಳತಿಯಾಗಿದ್ಲು. ಅವಳಿಗೆ ಓದೆಲ್ಲ ಮುಗಿದ್ಮೇಲೆ ಆ ಊರಿನ ಪಂಚಾಯಿತಿ ಆಫೀಸಲ್ಲಿ ಒಂದು ಒಳ್ಳೆ ಉದ್ಯೋಗನೂ ಸಿಕ್ಕಿತ್ತು. ಈ ವಿಷಯ ಊರಿನಲ್ಲಿ ಎಲ್ರಿಗೂ ತಿಳಿತು. ಆ ದಿನ ರಾತ್ರಿ ಚಿಚುಕಾಗೆ 2 ಕೂಲ್ ಡ್ರಿಂಕ್ಸ್ ಬಾಟಲ್ ಹಾಗೂ ಫಿಶ್ ಫ್ರೈ ಮಾಡಿ ತಗೊಂಡು ಮಹಿ ಹದ್ದಿನ ಮನೆಗೆ ಹೋದ್ಲು. ಮಹಿ, ಈ ಊರಲ್ಲಿ ನಿನಗೆ ಒಳ್ಳೆ ಉದ್ಯೋಗ ಸಿಕ್ಕಿದೆ ಅಂತೆ, ಅದಕ್ಕೆ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಮಹಿ ಹದ್ದು ಸಂತೋಷದಿಂದ, ಅರೇ ಚಿಚು, ಬಾಬಾ ಬಾ, ಬಂದ್ ಕೂತ್ಕೋ. ಚಿಚು ಸಂತೋಷದಿಂದ, ಕೂತ್ಕೊಳ್ಳೋದ್ರಲ್ಲಿ ಏನಿದೆ, ನಿನ್ನ ಸಂತೋಷದಲ್ಲಿ ನಾನು ಕೂಡ ಶೇರ್ ಕೇಳಕ್ ಬಂದಿದ್ದೀನಿ. ಬಾಬಾ, ಫಿಶ್ ಫ್ರೈ ತಗೊಂಡ್ ಬಂದಿದ್ದೀನಿ, ಕೂತ್ಕೊಂಡು ತಿನ್ನೋಣ. ಹಾಗಂತ ಹೇಳಿ ಇಬ್ರು ಒಂದು ಟೇಬಲಲ್ಲಿ ಕೂತ್ಕೊಂಡು ಫಿಶ್ ಫ್ರೈ ಹಾಗೂ ಕೂಲ್ ಡ್ರಿಂಕ್ಸ್ನ ಕುಡ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು. ಹಾಗೆ ಮಾತಾಡ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಚಿಚುಕಾಗೆ ನಿಜವಾದ ವಿಷಯಕ್ಕೆ ಬಂದ್ಲು. ಮಹಿ, ನಿನಗೆ ಉದ್ಯೋಗ ಸಿಕ್ಕಿದ್ದು ಒಳ್ಳೆ ವಿಷಯನೇ. ನನಗೆ ಒಂದು ಸಹಾಯ ಮಾಡ್ತೀಯಾ? ಏನ್ ಚಿಚು, ಏನ್ ಸಹಾಯ? ಏನಿದ್ರು ಹೇಳು, ನಾನಿದಾದ್ರೆ ಮಾಡ್ತೀನಿ. ಈ ಊರಲ್ಲಿ ನನಗೆ ತುಂಬಾ ಹೊಲ ಇದೆ. ಆದ್ರೆ ಹೊಲ ಎಲ್ಲ ಊರಿಗೆ ಹಿಂದೆ ಇದೆ. ನಮ್ಮೂರಿಗೆ ಇನ್ನು ಸ್ವಲ್ಪ ದಿನದಲ್ಲಿ ದೊಡ್ಡ ರೋಡ್ ಬರುತ್ತೆ ಅಂತೆ. ರೋಡ್ ಸೈಡಲ್ಲಿರುವ ಹೊಲಕ್ಕೆಲ್ಲ ಬೆಲೆ ಜಾಸ್ತಿ ಆಗುತ್ತೆ ಅಲ್ವಾ? ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಬೇರೆ ಬರುತ್ತೆ, ನಿಂಗೆ ಗೊತ್ತು ತಾನೆ? ಹೌದು, ಅದೊಳ್ಳೆ ವಿಷಯ ತಾನೆ. ನಾನೇನ್ ಮಾಡ್ಬೇಕು? ಇಲ್ಲೇ ಇದೆ ನಿಜವಾದ ಪ್ಲಾನು. ನನ್ನ ಹತ್ರ ಇರೋ ಹೊಲದಲ್ಲಿ ನಿನಗೆ ಸ್ವಲ್ಪ ಹೊಲ ಬರ್ದಿಡ್ತೀನಿ. ಈ ರೋಡ್ ಸೈಡಲ್ಲಿ ಹೊಲಗಳು ಇದೆ ಅಲ್ವಾ, ಅವ್ರಿಗೆಲ್ರಿಗೂ ಗೌರ್ಮೆಂಟ್ ಅವರು ಒಂದು ಕಾಲದಲ್ಲಿ ಉಚಿತವಾಗಿ ಕೊಟ್ಟ ಹೊಲನೇ ಅದು. ನೀನೇನ್ ಮಾಡ್ತೀಯಾ, ಆ ಹೊಲನೆಲ್ಲ ಗೌರ್ಮೆಂಟ್ ಪುನಃ ಕೇಳ್ತಾ ಇದೆ ಅಂತ ಹೇಳಿ ಎಲ್ಲನೂ ವಾಪಸ್ ತಗೊಂಡು ಆ ಹೊಲನ ನನ್ನ ಹೆಸರಲ್ಲಿ ಬರ್ದಿಡೋ. ಆವಾಗ ಆ ಹೊಲನ ಮಾರಿದ್ರೆ ಸಿಗೋ ಹಣದಲ್ಲಿ
ನಿನಗೆಷ್ಟು ಹಣ ಬೇಕೋ ಅದನ್ನ ನಾನು ಕೊಡ್ತೀನಿ. ನಿನಗೂ ಹಣ ಸಿಕ್ಕಿದ ಹಾಗೆ ಇರುತ್ತೆ, ನನಗೂ ಕೂಡ ಹೊಲ ಸಿಕ್ಕಿದ ಹಾಗಿರುತ್ತೆ. ಹಾಗಂತ ಚಿಚುಕಾಗೆ ಹೇಳಿದ್ದನ್ನ ಕೇಳಿದಾಗ ಮಹಿಹದ್ದಿಗೆ ಇದೊಂದು ದೊಡ್ಡ ಮೋಸ ಅಂತ ಗೊತ್ತು. ಆದ್ರೆ ಹಣ ಹೊಲ ಅನ್ನುವ ಆಸೆ ಅವಳಿಗೂ ಬಂತು. ಇದೊಳ್ಳೆ ವಿಷಯನೇ. ನಾನು ನಾಳೆನ ಆಫೀಸಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ. ಒಂದು 2-3 ದಿನ ಹೋಗ್ಲಿ, ಆಮೇಲೆ ನೀನು ಹೇಳಿದ ಕೆಲಸನ ನಾನು ಮಾಡ್ತೀನಿ. ಚಿಚು ಸಂತೋಷದಿಂದ ಅದು ಹಾಗೆ ಇರಬೇಕು ಮಹಿ ಅಂದ್ರೆ. ಸರಿ ಸರಿ, ಫಿಶ್ ಫ್ರೈ ತಿನ್ನೋ. ಹಾಗೆ ಆ ದಿನಾನೂ ಕಳೀತು. ಒಂದಿನ ಟುನಿಗುಬ್ಬಚ್ಚಿ ಅವಳ ಹಸುನ ಕರ್ಕೊಂಡು ಅವಳ ಹೊಲದ ಹತ್ತಿರ ಬಂದ್ಲು. ಹುಲ್ಲಿರೋ ಜಾಗ ನೋಡಿ ಹಸುನ ಕಟ್ಟಾಕಿ ಅವಳು ಹೊಲಕ್ಕೆ ನೀರ್ ಬಿಡ್ತಾ ಇದ್ಲು. ಸಂಜೆ ಸಮಯ ಅವಳ ಹಸುನ ಕರ್ಕೊಂಡು ಮನೆಗೆ ವಾಪಸ್ ಬಂದ್ಲು. ಟುನಿಗುಬ್ಬಚ್ಚಿಯ ಮನೆ ಚಿಚುಕಾಗಿಯ ಮನೆ ಮುಂದ್ಗಡೆ ಇರುವ ಜಾಗದಲ್ಲಿ ಇತ್ತು. ಆದ್ರೆ ಅವಳ ದೊಡ್ಡ ಬಂಗ್ಲೆ ಮನೆ ಮುಂದ್ಗಡೆ ಒಂದು ಚಿಕ್ಕ ಗುಡಿಸಲಿರೋದು ಚಿಚಿಗೆ ಸ್ವಲ್ಪ ಇಷ್ಟ ಆಗ್ತಾ ಇರ್ಲಿಲ್ಲ. ಹೀಗೆ 1-2-3 ದಿನ ಹೋಯ್ತು. ಆ ದಿನ ರಾತ್ರಿ ಎಲ್ರೂ ಮಲಗದ್ಮೇಲೆ ಚಿಚುಕಾಗೆ ಪುನಃ ಕೂಲ್ ಡ್ರಿಂಕ್ಸು ಫಿಶ್ ಫ್ರೈ ಎಲ್ಲಾನು ತಗೊಂಡು ಮಹಿ ಮನೆಗೆ ಹೋದ್ಲು. ಅರೆ ಏನ್ ಚಿಚು, ಪುನಃ ಕೂಲ್ ಡ್ರಿಂಕ್ಸ್ ಎಲ್ಲ? ನಾನಿವತ್ತು ಕೂಲ್ ಡ್ರಿಂಕ್ಸ್ ಕುಡಿಯಲ್ಲ, ಚಳಿ ಹೆಚ್ಚಾಗಿದೆ ಅಲ್ವಾ? ಆವಾಗ ಚಿಚುಕಾಗೆ ಸರಿ ಸರಿ, ಕೂಲ್ ಡ್ರಿಂಕ್ಸ್ ಕುಡಿಯೋದ್ ಬೇಡ, ನಾನು ಹೇಳಿದ ಕೆಲ್ಸನ ಶುರು ಮಾಡಿದ್ಯಾ? ಅರೆ ಇವಾಗ ತಾನೇ ಕೆಲ್ಸಕ್ಕೆ ಹೋಗಿದ್ದು, ಇನ್ನೊಂದ್ ಸ್ವಲ್ಪ ದಿನ ಆಗ್ಲಿ ಚಿಚು, ಆಮೇಲೆ ಎಲ್ಲಾನು ಮಾಡ್ತೀನಿ ನಾನು. ಚಿಚು ಕೋಪದಿಂದ ನೀನ್ ತಾನೇ 2-3 ದಿನದಲ್ಲಿ ಶುರು ಮಾಡ್ತೀನಿ ಅಂದಿದ್ದು. ನಿಜಾನೇ, ಆದ್ರೆ ಸ್ವಲ್ಪ ಸಮಯ ಬೇಕು, ಬೇಜಾರ್ ಮಾಡ್ಕೊಳ್ಬೇಡ, ನಾನ್ ಬೇಗ ಶುರು ಮಾಡ್ತೀನಿ. ಚಿಚು ಬೇರೆ ದಾರಿ ಇಲ್ದೆ ಮನೆಗೆ ವಾಪಸ್ ಬಂದ್ಲು. ಹೀಗೆ ಕೆಲವು ದಿನಗಳು ಕಳೀತು. ಮಹಿ ಅವಳ ಅಧಿಕಾರನ ಉಪಯೋಗ ಮಾಡಕ್ಕೆ ಇವಾಗ ಶುರು ಮಾಡಿದ್ಲು. ಮರುದಿನ ಬೆಳಗ್ಗೆ ಅವಳ ತನ್ನ ಅಸಿಸ್ಟೆಂಟ್ನ ಕರ್ಕೊಂಡು ಕುಹುಬಾತುವಿನ ಹೊಲಕ್ಕೆ ಹೋದ್ಲು. ಅಲ್ಲಿ ಕುಹುಬಾತುವಿನ ಹತ್ತಿರ, ಕುಹು, ಈ ಹೊಲ ಗೌರ್ಮೆಂಟ್ ಅವರು ನಿಮಗೆ ಉಚಿತವಾಗಿ ಕೊಟ್ಟ ಹೊಲ ತಾನೆ? ಕುಹು ಹೆದರ್ಕೊಂಡೆ, ಹೌದು ಮಹಿಯವರೇ, ಯಾಕೆ ಏನಾಯ್ತು? ಅಂದ್ರೆ ಇವಾಗ ಗೌರ್ಮೆಂಟ್ ಚೇಂಜ್ ಆಗಿದೆ ಅಲ್ವಾ, ಅದಕ್ಕೆ ಉಚಿತವಾಗಿ ಕೊಟ್ಟ ಹೊಲಗಳನ್ನೆಲ್ಲ ಎಲ್ರೂ ವಾಪಸ್ ಕೇಳ್ತಾ ಇದ್ದಾರೆ. ನೀನು ಈ ಹೊಲ ಪತ್ರನ ತಗೊಂಡ್ ಬಂದ್ ಕೊಡ್ತೀಯಾ? ಪಾಪ ಕುಹು ಅಳುತ್ತಾ, ಅಯ್ಯೋ ಮಹಿಯವರೇ, ಆ ರೀತಿ ಹೇಳ್ಬೇಡಿ. ಈ ಹೊಲನ ನಂಬ್ಕೊಂಡು ನಾವು ಬಾಳ್ತಾ ಇದೀವಿ. ಈ ಹೊಲನ ಕಿತ್ಕೊಂಡ್ರೆ ನಾವ್ ಏನ್ ಮಾಡೋದು ಹೇಳಿ? ಹಾಗಂತ ಕುಹು ಎಷ್ಟೇ ಕೇಳಿದ್ರು ಮಹಿ ಅದನ್ನ ಕಿವಿಲ್ ಹಾಕೊಳ್ಳದೆ ಬಲವಂತ ಮಾಡಿ ಅವಳ ಹೊಲಪತ್ರನ ಕಿತ್ಕೊಂಡು ಅಲ್ಲಿಂದ ಲೂಸಿಯ ಹೊಲದ ಹತ್ತಿರ ಹೋಗಿ ಲೂಸಿ ಹತ್ರನೂ ಅದೇ ವಿಷಯನ ಹೇಳಿ ಅವಳ ಹೊಲನೂ ಕಿತ್ಕೊಂಡಾಯ್ತು. ಮಹಿಯವ್ರೆ, ಈ ಹೊಲದ ಹೆಸರಲ್ಲಿ ನಾನು ಬ್ಯಾಂಕಿಂದ ಲೋನ್ ತಗೊಂಡು ವ್ಯಾಪಾರನ ಶುರು ಮಾಡಿದ್ದೀನಿ. ಇವಾಗ ಈ ಹೊಲನ ನೀವು ತಗೊಂಡು ಹೋದ್ರೆ ಆಮೇಲೆ ನಾನು ಸಾಲ ಕಟ್ಟಕ್ಕೆ ಏನ್ ಮಾಡೋದು ಹೇಳಿ? ಅದು ನಿನ್ ಕಷ್ಟ, ನಾನು ಮಾಡ್ತಾ ಇರೋದು ಗೌರ್ಮೆಂಟ್ ಆರ್ಡರ್ನ. ಹಾಗಂತ ಹೇಳಿ ಮಹಿ ಹದ್ದು ಅಸಿಸ್ಟೆಂಟ್ನ ಕರ್ಕೊಂಡು ಅಲ್ಲಿಂದ ವಾಪಸ್ ಹೋಯ್ತು. ಪಾಪ ಲೂಸಿ ಪಾರಿವಾಳಕ್ಕೆ ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಅವಳು ಅಲ್ಲೇ ಅಳ್ತಾ ನಿಂತ್ಕೊಂಡಿದ್ಲು. ಆವಾಗ್ಲೇ ಹಸುನ ಕರ್ಕೊಂಡು ಆ ಕಡೆ ಬರ್ತಾ ಇದ್ದ ಟುನಿಗುಬ್ಬಚ್ಚಿ ಲೂಸಿ ಅಳೋದನ್ನ ನೋಡಿ ಅವಳ ಹತ್ತಿರ ಬಂದ್ಲು. ಲೂಸಿ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಆವಾಗ ಲೂಸಿ ನಡೆದ ವಿಷಯನ ಹೇಳಿದ್ಲು. ಟುನಿಗುಬ್ಬಚ್ಚಿಗೆ ಅವ್ರು ಮಾಡಿದ ಅನ್ಯಾಯ ಅಂತ ಗೊತ್ತು, ಆದ್ರೆ ಅಧಿಕಾರಿಗಳ ಜೊತೆ ಏನು ಮಾತಾಡಕ್ಕಾಗಲ್ಲ ಅಂತ ಅವಳು ಲೂಸಿನ ಸಮಾಧಾನ ಮಾಡಿದ್ಲು. ಆ ದಿನ ರಾತ್ರಿ ಚಿಚುಕಾಗೆ ಯಾವಾಗ್ಲೂ ತರ ಕೂಲ್ ಡ್ರಿಂಕ್ಸ್ ಫಿಶ್ ಫ್ರೈ ತಗೊಂಡು ಮಹಿ ಮನೆಗೆ ಹೋಯ್ತು. ಪರವಾಗಿಲ್ಲ, ಇಬ್ರು ಹೊಲನ ಕಿತ್ಕೊಂಡಿದ್ಯಾ ನೀನು? ಆ ಹೊಲನ ನಿನ್ನ ಹೆಸರಿಗೆ ಬದಲಾಯಿಸಿದೀನಿ, ತಗೋ ಆ ಹೊಲದ ಪತ್ರಗಳು. ಆವಾಗ ಚಿಚು, ನಾನ್ ನಿನಗೆ ಕೊಡ್ತೀನಿ ಅಂತ ಹೇಳಿದ ಹೊಲದ ಪತ್ರನೂ ಇಲ್ಲೇ ಇದೆ. ಹಾಗೆ ಇಬ್ರು ಹೊಲದ ಪತ್ರಗಳನ್ನ ಒಬ್ರಿಗೊಬ್ರು ಕೊಟ್ಕೊಂಡ್ರು. ತುಂಬಾನು ಸಂತೋಷವಾಗಿದ್ರು. ಮಹಿ, ಇನ್ನೊಂದು ಚಿಕ್ಕ ಸಹಾಯ. ಏನದು ಚಿಚು? ಬೇರೆ ಯಾರು ಹೊಲ ಬೇಕೋ? ಹೊಲ ಅಲ್ಲ, ನನ್ನ ಮನೆ ಮುಂದ್ಗಡೆ ಒಂದು ಚಿಕ್ಕ ಮನೆ ಇದೆ, ಆ ಮನೆನ ಇಲ್ದೆ ಮಾಡ್ಬೇಕಷ್ಟೆ. ಚಿಚು, ನೀನು ಹೇಳ್ತಾ ಇರೋದು ಟುನಿ ಮನೆ ಬಗ್ಗೆನಾ? ಹೌದೌದು, ಟುನಿ ಮನೆನೇ. ಆ ಕಡೆ ರೋಡ್ ಬರ್ತಾ ಇದೆ, ಅದಕ್ಕೆ ಈ ಮನೆ ಅಡ್ಡಿಯಾಗಿದೆ ಅಂತ ಹೇಳಿ ಆ ಮನೇನ ಅಲ್ಲಿಂದ ರಿಮೂವ್ ಮಾಡಬೇಕು, ಸರಿನಾ? ಆವಾಗ ಮಹಿ ಹದ್ದು, ಅಯ್ಯೋ ಚಿಚು, ಅವಳು ನನ್ನ ಗೆಳತಿ ಅಲ್ವಾ, ಅವಳ ಮನೇನ ನಾನು ಹೇಗೆ ರಿಮೂವ್ ಮಾಡೋದು? ಚಿಚು ಕೋಪದಿಂದ, ಅಂದ್ರೆ ನಿನ್ನಿಂದ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀಯಾ? ಹಾಗಲ್ಲ, ಅದೊಂದನ್ನ ಮಾತ್ರ ಬಿಟ್ಬಿಟ್ಟು ಬೇರೆ ಏನು ಕೇಳು, ನಾನು ಮಾಡ್ತೀನಿ. ಆವಾಗ ಚಿಚುಕಾಗೆ ಅವಳ ಚೀಲದಲ್ಲಿಂದ ಸ್ವಲ್ಪ ಹಣನ ತೆಗೆದು ಹೊರಗಡೆ ಇಟ್ಲು. ಅದನ್ನ ಮಹಿ ಹದ್ದು ನೋಡಿದಾಗ ಕಟ್ಟು ಹಣ. ಇವಾಗ್ಲೂ ಆಗಲ್ವಾ ಮಹಿ? ಮಹಿ ಆ ಹಣನ ನೋಡಿ ಬಾಯಿ ಬಿಟ್ಲು. ಆವಾಗ ಅವಳ ಸ್ನೇಹ ಎಲ್ಲ ಅವಳಿಗೆ ನೆನಪಿಗೆ ಬರಲಿಲ್ಲ. ಹಣನೇ ಮುಖ್ಯ. ಯಾಕಾಗಲ್ಲ ಚಿಚು, ನಾಳೆನೆ ಟುನಿನ ಮನೇನ ನಾನು ಖಾಲಿ ಮಾಡಿಸ್ತೀನಿ. ಹಾಗೆ ಮರುದಿನ ಬೆಳಗ್ಗೆ ಮಹಿ ಹದ್ದು ಅಸಿಸ್ಟೆಂಟ್ನ ಕರ್ಕೊಂಡು ಟುನಿ ಮನೆಯ ಹತ್ತಿರ ಹೋಗಿ ಹೊರಗಡೆ ನಿಂತ್ಕೊಂಡು, ಮನೆಯೊಳಗಡೆ ಯಾರಿದ್ದೀರಾ? ಆವಾಗ ಟುನಿ ಹೊರಗಡೆ ಬಂದ್ಲು. ಅರೆ ಮಹಿ, ಬಾ, ಇದು ನನ್ನ ಮನೆ ಅಂತ ನಿನಗೆ ಗೊತ್ತಿಲ್ವಾ? ಹೊರಗಡೆ ನಿಂತು ಕರಿತಾ ಇದೀಯಾ?
ಇಲ್ಲ ಟೋನಿ, ನಾನಿವಾಗ ಅಧಿಕಾರಿಯಾಗಿ ಬಂದಿದ್ದೀನಿ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಓ ಹೌದಾ, ಹೇಳು ಮಹಿ, ಏನ್ ವಿಷಯ? ಮಹಿ ಅದು ವಿಷಯ ಹೇಳೋದ್ಕಿಂತ ಮುಂಚೆನೆ ಅಲ್ಲಿಗೆ ಚಿಚುಕಾಗೆ ಬಂದ್ಲು. ಏಯ್ ಟೋನಿ, ನಿನ್ ಮನೆನ ಇವಾಗ ಇಲ್ಲಿಂದ ರಿಮೂವ್ ಮಾಡ್ತಾ ಇದ್ದಾರೆ, ಮನೆನ ಖಾಲಿ ಮಾಡಿ ಹೋಗೋ. ಆವಾಗ ಟೋನಿ ಹೆದರ್ಕೊಂಡೆ, ಮಹಿ ಏನ್ ಹೇಳ್ತಾ ಇದ್ದಾಳೆ ಇವಳು? ನನ್ ಮನೆನ ಇಲ್ಲಿಂದ ತೆಗಿತಾ ಇದ್ದೀರಾ? ಆವಾಗ ಮಹಿ, ಹೌದು ಟೋನಿ, ಇಲ್ಲಿ ಒಂದು ದೊಡ್ಡ ರೋಡ್ ಬರ್ತಾ ಇದೆ. ಆ ರೋಡ್ಗೆ ನಿನ್ ಮನೆ ಅಡ್ಡಿ ಇದೆ, ಅದಕ್ಕೆ ಅದನ್ನ ರಿಮೂವ್ ಮಾಡ್ಬೇಕಂತ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ. ಏನ್ ಮಹಿ ಇವಳ ಜೊತೆ ಮಾತು? ಬಂದ ಕೆಲಸ ಏನೋ ಅದನ್ನ ಮಾಡೋ. ಮಹಿ ಒಂದ್ ನಿಮಿಷ ಇರು, ಈ ಮನೆನ ಬಿಟ್ರೆ ನನಗೆ ಬೇರೆ ದಾರಿನೂ ಇಲ್ಲ. ನೀನು ನನ್ನ ಬಾಲ್ಯ ಗೆಳತಿ ಅಲ್ವಾ? ನಾನು ಏನ್ ಮಾಡೋದು ಟೋನಿ, ಇದು ಗೌರ್ಮೆಂಟ್ ಆರ್ಡರ್ ಅಲ್ವಾ? ಆವಾಗ ಟೋನಿಗೊಬ್ಬಚ್ಚಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ ಗೌರ್ಮೆಂಟ್ ಆರ್ಡರ್ ಅಂತಿದೀಯಾ, ಹಾಗಾದ್ರೆ ಈ ಮನೆನ ತೆಗಿಬೇಕು ಅಂದ್ರೆ ನನಗೆ ಗೌರ್ಮೆಂಟ್ ನೋಟಿಸ್ ಬರ್ಬೇಕಲ್ವಾ? ನನಗೆ ನೋಟಿಸ್ ಬರ್ಲಿಲ್ವಲ್ಲ? ಅದನ್ನ ಕೇಳಿ ಚಿಚು ಮಹಿ ಇಬ್ರು ಕೂಡ ತುಂಬಾನೇ ಹೆದರಿದ್ರು. ಆವಾಗ ಚಿಚುಕಾಗೆ, ಆ ನೋಟಿಸ್ ಬಂದಿದೆ, ಗೌರ್ಮೆಂಟ್ ಪಂಚಾಯಿತಿಯಲ್ಲಿ ಇದೆ, ನಾಳೆ ಬಾ ಕೊಡ್ತಾರೆ ಹಾಗಂತ ಹೇಳಿ ಇಬ್ರು ಅಲ್ಲಿಂದ ಹೋದ್ರು. ಆ ದಿನ ರಾತ್ರಿ ಲೂಸಿ ಪಾರಿವಾಳ ಟುನಿಯ ಮನೆಯ ಹತ್ತಿರ ಬಂದ್ಲು. ನೋಡಿದ್ಯಾ ಲೂಸಿ, ಎಲ್ಲದಕ್ಕೂ ಕಾರಣ ಆ ಚಿಚುನೆ. ಅವಳ ಮನೆ ಮುಂದ್ಗಡೆ ನನ್ನ ಮನೆ ಇರೋದು ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಾದ್ರೆ ನಾವು ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡ್ಬೋದಲ್ವಾ ಟುನಿ? ಮಾಡ್ಬೋದು, ಆದ್ರೆ ಇವ್ರು ಮಾಡೋ ಅನ್ಯಾಯಕ್ಕೆ ನಮ್ಮ ಹತ್ರ ಏನೂ ಪ್ರೂಫ್ ಇಲ್ವಲ್ಲ. ಏನಾದ್ರೂ ಪ್ರೂಫ್ ಇದ್ರೆ ಆವಾಗ ಮಾಡ್ಬೋದು. ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ಅಲ್ಲಿಂದ ಮಹಿಹದ್ದಿನ ಮನೆಗೆ ಕೂಲ್ ಡ್ರಿಂಕ್ಸ್ ತಗೊಂಡು ಹೋಗ್ತಾ ಇದ್ಲು. ನೋಡು, ಅವಳು ಮಹಿಹದ್ದ ಮನೆಗೇನೆ ಹೋಗ್ತಾ ಇರ್ಬೋದು. ಬಾ, ಇವತ್ತೇನಾದ್ರೂ ಪ್ರೂಫ್ ಸಿಗುತ್ತಾ ಅಂತ ನಾವು ನೋಡೋಣ. ಚಿಚುಕಾಗಿ ಕೂಲ್ ಡ್ರಿಂಕ್ಸ್ ಹಾಗೂ ಫಿಶ್ ಫ್ರೈ ತಗೊಂಡು ಮಹಿಹದ್ದಿನ ಮನೆಗೆ ಹೋಯ್ತು. ಆವಾಗ ಮಹಿ ಹಾಗೂ ಚಿಚು ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಇದೆಲ್ಲವನ್ನು ದೂರದಲ್ಲಿ ನಿಂತ್ಕೊಂಡು ಲೂಸಿ ಹಾಗೂ ಟೋನಿ ಇಬ್ರು ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರು. ನೋಡಿದ್ಯಾ ಮಹಿ, ಆ ಟೋನಿ ತುಂಬಾ ಬುದ್ಧಿವಂತೆ. ಅದಕ್ಕೆ ನೋಟಿಸ್ ಅಂತ ಹೇಳಿ ನಮ್ಮ ಬಾಯಿನ ಮುಚ್ಚಿಬಿಟ್ಲು. ನಾಳೆ ಆ ನೋಟಿಸ್ಗೆ ನೀನು ಏರ್ಪಾಡು ಮಾಡು. ಹೇಗಾದ್ರೂ ಮಾಡಿ ಅವಳ ಮನೇನ ನಾನು ಧ್ವಂಸ ಮಾಡಲೇಬೇಕು. ಸರಿ ಚಿಚು, ನಾಳೆನೆ ಹೋಗಿ ನಾನು ಅದಕ್ಕೇನ್ ಮಾಡ್ಬೇಕೋ ಮಾಡ್ತೀನಿ. ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಿದ್ದನ್ನ ಲೂಸಿ ಹಾಗೂ ಟೋನಿ ರೆಕಾರ್ಡ್ ಮಾಡ್ಕೊಂಡು ತಗೊಂಡು ಆಫೀಸರ್ ಆದ ಚೋಟಿಗಿಳಿಯ ಹತ್ತಿರ ಹೋದ್ರು. ಮೇಡಮ್, ಮಹಿ ಹಾಗೂ ಚಿಚು ಇಬ್ರು ಸೇರಿ ನಮ್ಮೂರಲ್ಲಿ ಎಲ್ರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹತ್ರ ಪ್ರೂಫ್ ಕೂಡ ಇದೆ ಮೇಡಮ್, ನೋಡಿ ಈ ವಿಡಿಯೋನ ನೋಡಿ. ಆದ್ರೆ ಚೋಟಿಗಿಳಿ ಹಾಗೂ ಚಿಚುಕಾಗೆ ಇಬ್ರು ಗೆಳತಿಯರು. ಅವಳು ಅವರಿಬ್ರು ಮಾತನ್ನ ನಂಬಲೇ ಇಲ್ಲ. ಅವರಿಬ್ರನ್ನ ಮನೆಯಿಂದ ಹೊರಗಡೆ ಹೋಗಿ ಅಂತ ಹೇಳಿದ್ಲು. ಮೇಡಮ್, ಮೊದ್ಲು ಈ ವಿಡಿಯೋನ ನೀವು ನೋಡಿ. ಚೋಟಿಗಿಳಿಗೆ ಇಷ್ಟನೇ ಇಲ್ಲ ಅಂದ್ರೂ ಕೂಡ ಆ ವಿಡಿಯೋನ ನೋಡೋದ್ಲು. ಮಹಿ ಚಿಚು ಮಾತಾಡ್ದನ್ನ ನೋಡಿ ಅವಳು ತುಂಬಾನೇ ಶಾಕ್ ಆದ್ಲು. ಸರಿ, ನಾನ್ ನಾಳೆನೆ ಬಂದು ಅವರಿಬ್ರನ್ನ ಅರೆಸ್ಟ್ ಮಾಡ್ತೀನಿ, ನೀವು ಇಲ್ಲಿಂದ ಹೋಗ್ತೀರಾ? ಸರಿ ಅಂತ ಲೂಸಿ ಅಲ್ಲಿಂದ ಹೊರಡುವಾಗ ಅವಳು ಅಲ್ಲಿದೊಂದು ಫೋಟೋನ ನೋಡಿದ್ಲು. ಅದರಲ್ಲಿ ಚಿಚು ಚೋಟು ಇಬ್ರು ಕೂಡ ನಗಾಡ್ತಾ ಇದ್ರು. ಕೆಳಗಡೆ ಬೆಸ್ಟ್ ಫ್ರೆಂಡ್ಸ್ ಅಂತ ಒಂದು ಬೋರ್ಡ್ ಕೂಡ ಹಾಕಿತ್ತು. ಮೇಡಮ್, ನಮಗ್ ಗೊತ್ತು ನೀವು ಚಿಚು ಬೆಸ್ಟ್ ಫ್ರೆಂಡ್ಸ್. ನೀವು ಖಂಡಿತ ಚಿಚುನ ಅರೆಸ್ಟ್ ಮಾಡೋದಿಲ್ಲ ಅಂತ ಗೊತ್ತು. ಚೋಟು ಕೋಪದಿಂದ, ಹೌದು ಮತ್ತೆ ಅವಳು ನನ್ನ ಬೆಸ್ಟ್ ಫ್ರೆಂಡು, ನೀವು ಹೇಳಿದಕ್ಕೋಸ್ಕರ ಅವಳನ್ನ ನಾನು ಅರೆಸ್ಟ್ ಮಾಡ್ಬೇಕಾ? ಹಾಗಾದ್ರೆ ನೀವು ಇನ್ನೊಂದು ವಿಡಿಯೋನು ನೋಡ್ಬೇಕು ಮೇಡಮ್. ತಗೊಳ್ಳಿ, ಈ ವಿಡಿಯೋನ ಸ್ವಲ್ಪ ನೋಡಿ. ಹಾಗಂತ ಅವ್ರು ತೆಗ್ದ ವಿಡಿಯೋನ ತೋರ್ಸೋದ್ರು. ಆ ವಿಡಿಯೋ ಕೂಡ ಇವಾಗ್ಲೇ ಅವ್ರು ತೆಗ್ದಿದ್ದು. ಆ ಮಹಿ ಮತ್ತೆ ಆ ಚೋಟು ಹೊಲ ಇದೆ ಅಲ್ವಾ, ಅದು ಕೂಡ ನನ್ನ ಹೆಸರಿಗೆ ಬೇಕು. ಏನ್ ಚಿಚು, ಚೋಟು ನಿನ್ ಗೆಳತಿ ಅಲ್ವಾ, ಅವಳ ಹೊಲ ಬೇಕಾ? ಏನ್ ಗೆಳತಿ ಏನೋ, ಅವಳು ಪೊಲೀಸ್ ಆಫೀಸರ್ ಅಲ್ವಾ, ಲಂಚ ತಗೊಳ್ತಾ ಇದ್ದಾಳೆ, ಒಳ್ಳೆ ಸಂಬಳನೂ ಬರ್ತಾ ಇದೆ. ಅವಳಿಗೆ ಹೊಲ ಯಾಕೆ? ಆ ಹೊಲನ ನನ್ನ ಹೆಸರಿಗೆ ಸ್ವಲ್ಪ ಬದಲಾಯಿಸೋ. ಸರಿ, ಅದನ್ನು ಮಾಡ್ತೀನಿ. ಆಗಂತ ಚಿಚು ಮಾತಾಡ್ತಾ ಇರೋದನ್ನ ನೋಡಿ ಚೋಟಿಗೆ ಕೋಪ ಜಾಸ್ತಿ ಆಯ್ತು. ಅವಳು ಕೋಪದಿಂದ ಈ ರೀತಿ ಹೇಳಿದ್ಲು, ಮಿತ್ರ ದ್ರೋಹಿ, ಇವಳು ನನ್ನ ಹೊಲಕ್ಕೆ ಆಸೆ ಪಡ್ತಾ ಇದ್ದಾಳ. ಒಳ್ಳೆ ಗೆಳತಿ ಅಂತ ಅಂದ್ಕೊಂಡಿದ್ದೆ. ನೀವಿಬ್ರು ಏನು ಹೆದರಬೇಡಿ. ನಾಳೆ ಬೆಳಿಗ್ಗೆ ನೀವು ಪಂಚಾಯಿತಿ ಕೊಡ್ಸಿ ಎಲ್ಲರನ್ನ ಬರಕೇಳಿ, ಅಲ್ಲಿ ಬಂದು ಅವರಿಬ್ರನ್ನ ನಾನು ಅರೆಸ್ಟ್ ಮಾಡ್ತೀನಿ. ಮರುದಿನ ಬೆಳಗ್ಗೆ ಲೂಸಿ, ಕುಹು, ಟೋನಿ 3 ಜನ ಕೂಡ ಊರಿನ ಪಂಚಾಯಿತಿಗೆ ಬಂದಿದ್ರು. ಆವಾಗ ಊರಿನವರು ಎಲ್ರು ಹೋಗಿ ಚಿಚು ಹಾಗೂ ಮಹಿನ ಪಂಚಾಯಿತಿಗೆ ಕರ್ಕೊಂಡ್ ಬಂದ್ರು. ಆವಾಗ ಟೋನಿ, ಕುಹು, ಲೂಸಿ 3 ಜನನು ಕೋಪದಿಂದ ಇದ್ರು. ಅವ್ರು ತೆಗ್ದ ವಿಡಿಯೋನ ಆ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳಿಗೂ ಹಾಕಿ ತೋರ್ಸಿದ್ರು. ಅದನ್ನ ನೋಡಿದ ಪಕ್ಷಿಗಳಿಗೆ ಇವರು ಮಾಡಿದ್ದು ಎಷ್ಟು ದೊಡ್ಡ ಮೋಸ ಅಂತ ಗೊತ್ತಾಯ್ತು. ಅವರ ಮಾನ ಮರ್ಯಾದೆ ಎಲ್ಲಾನು ಆ ಪಂಚಾಯಿತಿಯಲ್ಲಿ ತೆಗೆದ್ರು. ಟೋನಿ ಕೋಪದಿಂದ, ನೀವು ಹೊಟ್ಟೆಗೆ ಅನ್ನ ತಿಂತೀರಾ, ಇಲ್ಲ ಅಲ್ಲಿ ನಿಂತ್ಕೊಂಡಿದೆ ಅಲ್ವಾ ಆ ಹಸು ಹಾಕೋ ಸಗಣಿ ತಿಂತೀರಾ? ಸ್ವಲ್ಪನೂ ನಾಚಿಕೆ ಅನ್ಸಲ್ವಾ ನಿಮ್ಗೆ ಇನ್ನೊಬ್ರನ್ನ ಈ ರೀತಿ ಮೋಸ ಮಾಡೋದಕ್ಕೆ? ಆವಾಗ್ಲೇ ಚೋಟು ಅವಳ ಪೊಲೀಸ್ ವ್ಯಾನಲ್ಲಿ ಅಲ್ಲಿಗೆ ಬಂದ್ಲು. ಚೋಟುನ ನೋಡಿದ ತಕ್ಷಣ ಚಿಚಿಗೆ ಸ್ವಲ್ಪ ಧೈರ್ಯನೂ ಬಂತು.
ಚೋಟು ನೋಡು ನನ್ನ ಮೇಲೆ ಎಷ್ಟು ದೊಡ್ಡ ಆರೋಪ ಹೊರಿಸ್ತಾ ಇದ್ದಾರೆ ಅಂತ. ಈ ಟುನಿ, ಲೂಸಿ, ಕುಹು ಇವರೆಲ್ಲರನ್ನ ಇವಾಗಲೇ ಅರೆಸ್ಟ್ ಮಾಡ್ಕೊಂಡು ಹೋಗು. ನನಗೆ ಸ್ವಲ್ಪ ಸಹಾಯ ಮಾಡು. ಚೋಟು ಕೋಪದಿಂದ ಅವಳ ಮೊಬೈಲಲ್ಲಿದ್ದ ಆ ಇನ್ನೊಂದು ವಿಡಿಯೋನ ಚಿಚಿಗೆ ಹಾಕಿ ತೋರ್ಸಿದ್ದ. ಛೀ, ನೀನೆಲ್ಲ ಒಬ್ಳು ಗೆಳತಿನ? ನಿನ್ನನ್ನ ಗೆಳತಿ ಅಂತ ನಂಬ್ಕೊಂಡಿದ್ರಿ ನನ್ನ ಹೊಲಕ್ಕೇನೆ ನೀನು ಆಸೆ ಪಡ್ತಾ ಇದೀಯಾ? ನಿನ್ನ ಮಹಿನಾ ನೋಡಿ, ನಿನಗೆ ಅಧಿಕಾರ ಕೊಟ್ಟಿರೋದು ಎಲ್ರಿಗೂ ಒಳ್ಳೇದು ಮಾಡಕ್ಕೆ. ಈ ರೀತಿ ಅಧಿಕಾರನ ಉಪಯೋಗ ಮಾಡ್ಕೊಂಡು ಎಲ್ರಿಗೂ ಹಿಂಸೆ ಕೊಡೋದಕ್ಕಲ್ಲ. ಹಾಗಂತ ಹೇಳಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಚೋಟು ಅಲ್ಲಿಂದ ಕರ್ಕೊಂಡು ಹೋದ್ಲು. ಲೂಸಿ ಹಾಗೂ ಕುಹು ಇಬ್ರು ಕಳ್ಕೊಂಡ ಅವ್ರ ಹೊಲ ಅವರಿಗೆ ವಾಪಸ್ ಬಂತು. ಟುನಿ ಅವಳ ಮನೇನ ಕಾಪಾಡ್ಕೊಂಡ್ಲು. ಹಾಗೆ ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ರು.